ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ನಿಮ್ಮನ್ನ ಗ್ಲೋಬಲ್ ವಿಲೇಜ್ಗೆ ಕರ್ಕೊಂಡ್ ಬಂದಿದ್ದೀವಿ. ಇಲ್ಲಿ ನೀವು ಥ್ರಿಲ್ಲಿಂಗ್ ರೈಡ್ಸ್ ಇಂದ ಹಿಡಿದು ಹಲವಾರು ದೇಶದ ಊಟ ಉಪಚಾರಗಳನ್ನ ನೋಡಬಹುದು ಹಾಗೂ ಸವಿಬಹುದು. ಹಾಗೂ ಇಲ್ಲಿ ನೋಡಿ ನಂಬಲಾರದಂತ ಪರ್ಫಾರ್ಮೆನ್ಸ್ ಗಳೆಲ್ಲ ನಡೀತಾ ಇರುತ್ತೆ. ಸೊ ಬನ್ನಿ, ನೀವು ನಮ್ಮ ಜೊತೆ ಇವತ್ತು ಹೊಸ ಕಲ್ಚರ್ ಗಳನ್ನ ಎಕ್ಸ್ಪ್ಲೋರ್ ಮಾಡಿ, ಹಲವಾರು ದೇಶದ ಆಹಾರಗಳನ್ನ ಟೇಸ್ಟ್ ಮಾಡಿ, ಗ್ಲೋಬಲ್ ವಿಲೇಜ್ ನಲ್ಲಿರುವಂತಹ ಹಿಡನ್ ಜೆಮ್ಸ್ ನ ನೋಡ್ಕೊಂಡ್ ಬರೋಣ. ಗ್ಲೋಬಲ್ ವಿಲೇಜ್ಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ನಾವು ಅನ್ಕೊಂಡ್ವಿ ಮಳೆ ಬಂದಿರೋದ್ರಿಂದ ಜನ ಕಮ್ಮಿ ಇರ್ತಾರೆ ಅಂತ, ಆದ್ರೆ ಫುಲ್ ಜನ ಇದ್ದಾರೆ. ಮಳೆ ಆದ್ರೂ ಬರ್ಲಿ, ಭೂಕಂಪನಾದ್ರೂ ಆಗ್ಲಿ, ಜನ ಅಂತೂ ಬಂದೇ ಬರ್ತಾರೆ. ನೋಡ, ಈ ತರ ಈ ಟಿಕೆಟ್ ಇರಬೇಕು. ಈ ಟಿಕೆಟ್ನ ಇಲ್ಲಿ ಸ್ಕ್ಯಾನ್ ಮಾಡ್ತಾರೆ. ಎಂಟ್ರೆನ್ಸ್ ಅಲ್ಲಿ ಈ ತರ ಇದೆ. ಎಲ್ಲ ದೇಶಗಳದ್ದು ಪೆವಿಲಿಯನ್ ಇದೆ ಇದ್ರೊಳಗಡೆ. ಎಲ್ಲ ತೋರ್ಸೋಕ್ಕಾಗದೆ ಹೋದ್ರು ಆದಷ್ಟು ತೋರಿಸ್ತೀನಿ. ಚಿನ್ನಿನ ತೋರಿಸುತ್ತೆ ಆಗೋಷ್ಟು. ಆಕ್ಚುಲಿ ನಮ್ಮ ಅಪ್ಪ ಅಮ್ಮಂದು ಇದು 2ನೇ ಸತಿ ಗ್ಲೋಬಲ್ ವಿಲೇಜ್ ಅಲ್ಲಿ. ಲಾಸ್ಟ್ ಇಯರ್ ಬಂದಾಗ ಗ್ಲೋಬಲ್ ವಿಲೇಜ್ ತೋರಿಸಿದ್ವಿ, ಬಟ್ ಎಲ್ಲ ಪೆವಿಲಿಯನ್ಸ್ನ ಕವರ್ ಮಾಡೋಕೆ ಆಗಿರಲಿಲ್ಲ, ಲೇಟ್ ಆಗಿತ್ತು ತುಂಬ. ಈ ಸತಿ ಆಲ್ಮೋಸ್ಟ್ ಪೆವಿಲಿಯನ್ ಕವರ್ ಮಾಡೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ಅಮ್ಮ ಹೆಂಗನ್ಸುತ್ತೆ? 2ನೇ ಸತಿ ಬಂದಿದ್ಯಾ? ತುಂಬ ಚೆನ್ನಾಗಿದೆ, ನಂಗೆ ತುಂಬಾನೇ ಇಷ್ಟ. ಗ್ಲೋಬಲ್ ವಿಲೇಜ್ ಅಂದರೆ ತುಂಬ ಇಷ್ಟ. ಇಲ್ಲಿ ತುಂಬ ಡೆಕೋರೇಟಿವ್ ಆಗಿ ಮಾಡಿರ್ತಾರೆ. ಹೊರಗಿಂದನೂ ಚೆನ್ನಾಗಿದೆ, ಒಳಗಿಂದನೂ ಅಂಕಲ್ ಕೇಳೋ ಕೇಳಿ ತೋರಿಸ್ತಾರಲ್ಲಿ ನೋಡೋದು ಅಷ್ಟೇ. ಎಷ್ಟು ಪೆವಿಲಿಯನ್ ನೆನಪಿದೆಯಪ್ಪ ನಿಮಗೆ? ಲಾಸ್ಟ್ ಟೈಮ್ ನೋಡಿದ್ದು 100 ನೋಡಿದ್ದ? ಯಾವ ಪೆವಿಲಿಯನ್ ಇಷ್ಟ ಆಗಿತ್ತು ನಿಮಗೆ? ರಷ್ಯಾ ಇಷ್ಟ ಆಗಿತ್ತಾ? ಇಂಡಿಯಾ ಇಷ್ಟ ಆಗಿದೆ? ನಮ್ಮ ಇಂಡಿಯಾ ಮತ್ತೆ ರಷ್ಯಾ. ಯಾವಾಗ ಬಂದ್ರು ಇಷ್ಟು ಜನ ಇರ್ತಾರಲ್ಲ, ಅದು ಹೆಂಗೆ ಇಲ್ಲಿ? ಹಂಗೆ ಮಳೆ ಬಂದು ಈ ಥರ ಎಲ್ಲ ಆಗೋ ಇದು ಅಂದ್ರೆ ಟೂರಿಸ್ಟ್ಗೆ 2-3 ದಿನದಿಂದ ಪಾಪ ಲಾಸ್ ಆಗಿದೆ ಮುಂಚೆ ಬಂದವ್ರಿಗೆ. ಅಲ್ಲ, ಇದು ಫೇಮಸ್ ಅಲ್ಲ ಚಿನಿ, ಒನ್ ಆಫ್ ದ ಫೇಮಸ್ ಡೆಸ್ಟಿನೇಷನ್ ದುಬೈಲಿ. ಹೌದು, ಎಲ್ಲೇ ಹೋದ್ರು ಎಲ್ಲ ಐಟಿನರಿಲಿ ಗ್ಲೋಬಲ್ ವಿಲೇಜ್ ಫಿಕ್ಸ್. ಬಂದ್ರು. ಓ ಆಯ್ತಾ, ಹೋಗೋಣ. ಏನ್ ಚಿನಿ ಅದು? ಏನಪ್ಪ ಏನಪ್ಪ, ಆಫ್ರಿಕಾದವ್ರಲ್ವ ಅವರು? ಚಿನಿ ಬಲೂನ್ ಬೇಕಾ? ಬೇಡ. ಬಲೂನ್ ಆಟ ಆಡೋ ಕಾಲ ಮುಗ್ದೋಯ್ತಂತೀಯ? ಬರುತ್ತೆ ನೆಕ್ಸ್ಟ್ ಫ್ಯೂಚರ್. ಈ ಬಸ್ ಮುಂದೆ ನಿಂತ್ಕೋತೀಯಾ? ಟೆಲಿಫೋನ್ ಬೂತ್ ಇದೆ, ಬಾ, ಅಲ್ಲಿ ಫೋಟೋ ತೆಕ್ಕೊಡ್ತೀನಿ. ಅಪ್ಪಿ ಎಲ್ಲೋದ? ಅಪ್ಪಿ ಹೋದ. ಹೋಯ್ ಅಪ್ಪಿ, ಫೋಟೋ ಬೇಡವಾ? ಫೋಟೋ ಬೂತ್ ಇದೆ, ಇಲ್ಲಿ ಫೋಟೋ ಹೊಡ್ಸ್ಕೋಬೋದು. ಇದ್ಯಾವ್ದು ಚಿನಿ? ತಾಜ್ ಮಹಲ್ ಅಂತ. ಅಭಿಷೇಕ್ ಶರ್ಮಾ 10/40. ಎಷ್ಟು? 10/40. ಯಾವ ಪ್ಲೇಸ್ ಆದ್ರೂ ಹೋಗಿ, ಎಲ್ಲಾದ್ರೂ ಹೋಗಿ, IPL ಟೈಮ್. ನೋಡಿ, ಈ ತರ ಕಾಣುತ್ತೆ. ಫುಲ್ ಇಷ್ಟು ದೊಡ್ಡದಿದೆ. ಅಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ, ಅಲ್ಲೆಲ್ಲ ಅಲ್ಲಿಗೆ ಹೋಗೋದು ಆಮೇಲೆ. ಫಾರಿನರ್ಸ್ ಫುಲ್ ಬರ್ತಾರೆ. ಇವರು ಫಾರಿನರೇ. ಈ ಸತಿ ಈ ಕಡೆಯಿಂದ ಹೋಗೋಣ. ಯಾವಾಗ್ಲೂ ಹಿಂಗಿಂದ ಎಂಟ್ರಿ ಕೊಡ್ತೀವಲ್ಲ. ಈ ಕಡೆಯಿಂದ ಈ ಕಡೆ ಹೋಗೋಣ, ಈ ಕಡೆಯಿಂದ ಹೋಗ್ತೀನಿ. ಈ ಕಡೆ ಹೋಗೋಣ ಬಾಯ್ಸಲ್ಲ. ಟ್ರಾವೆಲ್ಸ್ ಸೈಡ್ 1 ಮ್ಯಾಚ್ ಆಡ್ಲಿಲ್ಲ. ಟ್ರಾವೆಲ್ಸ್ ಸೈಡ್ 1 ಮ್ಯಾಚ್ ಆಡ್ಲಿಲ್ಲ. ಯಾವ ಪೆವಿಲಿಯನ್ ಹೋಗೋಣ? ಯಾವಾಗ್ಲೂ ಲೆಫ್ಟ್ ಸೈಡ್ ಇಂದ ಹೋಗ್ತೀವಿ. 2-3 ಸತಿ ಬಂದಿದೀವಿ ಗ್ಲೋಬಲ್ ವಿಲೇಜ್ಗೆ. ಈ ಕಡೆ ಸೈಡ್ ಯಾವತ್ತೂ ಕವರ್ ಮಾಡಿಲ್ಲ. ಈ ಕಡೆ ಏನಿದೆ ಅಂತಾನೂ ಗೊತ್ತಿಲ್ಲ. ಫಸ್ಟ್ ಈ ಕಡೆ ಹೋಗೋಣ. ಈ ಕಡೆ ಹೋಗೋಣ. ಇದು ಯಾವ ಕಂಟ್ರಿ? ಟರ್ಕಿ. ವೀಲಿ ಚೇರ್ ಎಲ್ಲ ಮಾಡ್ತಾರಲ್ಲ, ಒಳ್ಳೇದಲ್ಲ. ನಡಿಯಕ್ ಆಗ್ದಿರ ಅವ್ರಿಗೆ ಹೌದು, ಎಲ್ಲ ಮಾಡೋದು ಒಳ್ಳೇದು. ಅವ್ರಿಗೂ ನೋಡ್ಬೇಕಂತ ಆಸೆ ಇರುತ್ತೆ, ಬಟ್ ನಡಿಯಕ್ ಆಗಲ್ಲ. ತುಂಬಾ ಪಿಟ್ ಸ್ಟಾಪ್ ತಗೋಬಹುದು, ಒಂದೊಂದು ಪಾಪ್ಕಾರ್ನ್ ಸ್ಟಾಪ್ಸ್ ತಗೋಬಹುದು. ಇದೇನ್ ಚಿನಿ ಬರೀ ತಿನ್ನೋದೇ ಇಲ್ಲಿ? ಅಲ್ಲಿ ನೋಡು, ನಮ್ಮ ಅಣ್ಣ ಎಲ್ಲೋಗಿದೆ ನೋಡು. ಅವ್ನ್ ಬರೋದೇ ಇಲ್ಲಿಗೆ ತಿನ್ನಕ್ಕೆ ಬರೋದು. ಕಾರಲ್ಲೇ ಹೇಳ್ತಿದ್ದ, ನಾನು ಹೋಗ್ಬಿಡ್ತೀನಿ ತಿನ್ನಕ್ಕೆ ಇವಾಗ. ಅಲ್ಲಿ ನೋಡಲ್ಲಿ ಹೋಗಿ ಅಂತ ತಿನ್ನಕ್ಕೆ. ಇಲ್ಲಿ ನೋಡಿ ಅಪ್ಪಿ, ಬಂದ ತಕ್ಷಣ ಸ್ಟಾರ್ಟಾ? ಯಾಕೆ? ನಂಗೆ ಗೊತ್ತಲ್ಲ, ಗ್ಲೋಬಲ್ ವಿಲೇಜ್ ಅಲ್ಲಿ ಬರೋದೇ ತಿನ್ನಕ್ಕೆ. ಏನ್ ನೋಡ್ತಾ ಇದೀಯಾ? ಡ್ರೀಮ್ ಕ್ಯಾಚರ್ಸ್.
ಡ್ರೀಮ್ ಕ್ಯಾಚರ್ ಬೇಕಾ? ನಮ್ಮನೆಗೆ ಒಂದು ತಗೊಂಡು ಹಾಕ್ಬೇಕು. ಏನ್ ಚಿನ್ನಿದು? ಸಾಕ್ಸಿಗೆ ಇದು ಬರೀ ಸಾಕ್ಸ್ ಅಂಗಡಿ ಅನ್ಸತ್ತೆ. ನೋಡ್ತೀಯಾ? ಡೋರೆಮಾನ್ ಎಲ್ಲೂ ಕಾಣಿಸ್ತಾ ಇಲ್ಲ. ಬೇಕಂದ ಮ್ಯಾಟ್ ಮನೆಗ ಆಕ್ಚುಲಿ ನಮ್ಮ ಮನೆಗೆ ಸೆಟ್ ಮಾಡ್ಬೇಕಲ್ಲ, ತಗೋಬೇಕು. ಹೊಸ ಮನೆ ಮೂವ್ ಆಗಿದೆ, ಸೆಟ್ ಮಾಡಬೇಕು. ಅಲ್ಲಿ ಕೇಳಿದ್ವಲ್ಲ ಒಂದ್ ಕಡೆ, ಎಷ್ಟು ಹೇಳಿದ್ದ ಅವತ್ತು? ಅಲ್ಲಿ 150 ತಿರಮ್ ದೊಡ್ಡದು ಕೇಳಿದ್ವಿ ನಾವು. ಕೇಳೋಣ. ಖಾರದ್ದು ಏನಾದ್ರು ಒಂಥರ ಬಟ್ಟೆ ಹಾಕ್ಸ್ಕೊಳ್ಳಿ ಅಂತ ನಾವು ಅಂಕಲ್ಗೆ ಹೋಗ ಅಂತ ಓಡಾಕ್ತೈತೆ. ಹೌದು, ಮೆಮೊರಿ ಇರುತ್ತೆ, ಹಾಕ್ಸ್ಕೋಬೇಕು ಏನೋ ಒಂಥರ. ಅಪ್ಪ ಚೆನ್ನಾಗಿರುತ್ತೆ, ಒಂದು ಹಾಕ್ಸ್ಕೊಳ್ಳೋಣ ಬರ್ರಿ. ಆ ಥರ ಬಟ್ಟೆ ಗೂಬಾ ಕಂಡಂಗೆ ಹಾಕೊಂಡು ಸುತ್ಕೊಂತ ಇಲ್ಲ, ನೀವು ಇಂಡಿಯಾಗ ಹೋಗಿ ನೋಡಿ ಎಷ್ಟು ಚೆನ್ನಾಗಿ ಅನ್ಸುತ್ತೆ. ಅವಾಗ ಹೋದ್ರೆ ಎಲ್ಲ ಹಾಕೊಂಡೆಲ್ಲ ಕಾಶ್ಮೀರಲ್ಲೆಲ್ಲ ಕೆಲಸ ಮಾಡೋರ್ ಬಟ್ಟೆ ಹಾಕೊಂಡು ಓಡಾಡ್ತಾರೆ. ಬೂಬು ಇಷ್ಟೊತ್ತು ನೋಡಿದ್ದು ಯಾವುದು ಪೆವಿಲಿಯನ್? ಟರ್ಕಿ. ಇದಕ್ಕೆ ಹೋಗಿದ್ವಲ್ಲ, UAE ಅಂತ ಇಂಟ್ರೆಸ್ಟಿಂಗ್ ಏನಿಲ್ಲ. ಏನು ಗಮ್ಮತ್ತೈತಂತೆ. ಇದೇ ಗಮ್ಮತ್ತ ಇರೋದು. ಪ್ರೈಸ್ ಒಪ್ಪಿ ಇಲ್ಲಿ ಫುಲ್ ತಿನ್ನೋ ಪಾರ್ಟ್ಸ್. ಎಷ್ಟೊಂದು ತಿನ್ನೋದು. ಕೊರಿಯಾ ಹೋಗೋಣ ಬಾ. ಕೊರಿಯಾದವ್ರು ಬಂದರು. ನಿನ್ನ ಡ್ರೆಸ್ ಇದು ಕೊರಿಯಾದ? ಹೋಗೋಣ ನಡಿ. ಒಂದೊಂದೇ ಚೈನಾ, ಕೊರಿಯಾ, ಸೌತ್ ಆಫ್ರಿಕಾ, ಅಮೇರಿಕಾ ಇವೆಲ್ಲ ಚೆನ್ನಾಗಿದ್ದಾವೆ. ಇಂಡಿಯಾದೇನು ಮಾಮೂಲಿ ನಮ್ಮದೆಲ್ಲ ನೋಡ್ಬಿಟ್ಟಿರ್ತೀವಲ್ಲ, ಅಷ್ಟೊಂದು ಇಂಟ್ರೆಸ್ಟಿಂಗ್ ಅನ್ಸಲ್ಲ. ಬಟ್ ಎಲ್ಲ ಚೆನ್ನಾಗಿದೆ, ಸೂಪರ್ ಡೂಪರ್ ಅಂದ್ಕೊಳ್ಳಿ. ವೆದರು ಕ್ರೇಜಾಗಿದೆ ಇವತ್ತು. ಮಳೆ ಗಿಳೆ ಏನಿಲ್ಲ. ಆಮಾನ್ ಕೂಗ್ತೈತಿ ಇದೊಂದು. ಏನದು ಹೊಸದು? ಯಾವುದು? ಓ ಅದಾ ಇದು? ಪೇ ಮಾಡಬೇಕಾ? ಸೈಬರ್ ಸಿಟಿ ಇಲ್ಲ. ಅಲ್ಲ, ಇಲ್ಲಿ ಸ್ಟೇಜ್ ಇರ್ತಿತ್ತಲ್ಲ, ಡ್ಯಾನ್ಸ್ ಶೋಗಳು ನಡೀತಿತ್ತಲ್ಲ. ಅದಿಲ್ಲ ಚಿನ್ನಿ, ಆ ಕಡೆ. ಹಾಂ, ಇಲ್ಲೇ. ಓ, ನಾವ್ ಈ ಕಡೆ ಬಂದೇ ಇಲ್ಲ, ನಾನು ಈ ಕಡೆ ನೋಡೇ ಇಲ್ಲ. ಸ್ಟ್ರೀಟಿಗೆ ಹೋಗ್ತೀರಾ? ನಾವು ಅಲ್ಲೆಲ್ಲ ಬರೀ ದೇಶ ನೋಡ್ಕೊಂಡು ಅದು ಫುಡ್ ಸ್ಟ್ರೀಟು. ಅಲ್ಲ ಹಿಂಗೆ ಹೋಗ್ಬರೋಣ. ಹಿಂಗೆ ಏನಿದಪ್ಪ, ಇಲ್ಲಿ ಯಾವತ್ತೂ ಹೋಗಿಲ್ವಲ್ಲ. ಎಕ್ಸಿಟಾ? 20 ದಿರಾಮ್. ಇದು ಸಪ್ರೇಟ್ ಶೋಗೆ 20 ದಿರಾಮ್ ಪೇ ಮಾಡಬೇಕು. ಇದಕ್ಕೆ ಹೋಗ್ತಾ ಇರೋದು. ಫುಲ್ ಅಯನ್ ಮ್ಯಾನ್ ತಗೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ ದೊಡ್ಡದು. ನಾವು ನಮ್ಮ ಕಾರ್ ತಗೊಂಡ್ಬಂದು ಆಡ್ಸಿದ್ರೆ ದುಡ್ಡು ಸ್ಟಂಟ್ ಮಾಡೋದಾ ನಮ್ಮ ಕಾರಲ್ಲಿ? ನೀನು ನೋಡಿದ್ಯಲ್ವಾ? ನಾನು ನೋಡಿಲ್ಲ. ಫಸ್ಟ್ ಏನೇ ದಿನ ಬೋಟ್ ತಂತಾನೆ ಅಂತಾರೆ, ಇದು ಜೆಟ್ಸ್ಕಿ ನೀರಲ್ಲಿ ಹೋಗೋದು. ಅದ್ರ ಬಗ್ಗೆ ಹೆಂಗೆ ಬರುತ್ತೆ ನೋಡಿ. ಈಗ ತೋರಿಸ್ತೀವಿ ಬನ್ನಿ, ಚೆನ್ನಾಗಿದೆ ಅಂತ. ತುಣುಕು ತೋರಿಸ್ತೀವಿ ಅಷ್ಟೇ. ಫುಲ್ ತೋರಿಸಿದ್ರೆ ಇದೇ ಒಂದು ಬ್ಲಾಗ್ ಆಗ್ಬಿಡುತ್ತೆ. ಶೋರ್ ಥ್ಯಾಂಕ್ ಯು. ಇಲ್ಲೊಬ್ರಿಗೆ ಬೈನಿಗೆ ಬರ್ತೈತೆ. ಅಲ್ಲಿ ಹೋಗ್ಬೋದಿತ್ತು ಫುಡ್ ಸ್ಟ್ರೀಟ್ಗೆ. ಏನು ಹಾಕ್ಬಿಡ್ತೀಯ ಬೂಬು? Legion 5. Rabbit gets it. Where's my asshole? Hey, watch out! ಹೇಗಿತ್ತು ಶೋ? ಯಪ್ಪ, ಫಿಲಮ್ ನೋಡ್ದಂಗೆ ಆಗ್ಬಿಡ್ತು ನಂಗೆ. ಒಂದು ನಿಂಗೆ ಹೆಂಗೆ ಅನ್ಸ್ತಪ್ಪಿ? ಸೂಪರ್ ಆಗಿತ್ತು, ಸೂಪರ್. ಆಲ್ಮೋಸ್ಟ್ ಅರ್ಧ ಗಂಟೆ ಅಲ್ಲ? ಇದೆಲ್ಲ ವರ್ಡ್ಸ್ ಬೆಸ್ಟ್ ಅನ್ಸುತ್ತೆ. ನಮ್ಮಪ್ಪ ಫುಲ್ ಎಂಜಾಯ್ ಮಾಡ್ತಾ ಇದ್ರು. ಅರ್ಧ ಕಾರ್ ಕಟ್ ಮಾಡ್ಬಿಟ್ರಲ್ಲ. ನೋಡಿ, ಅದರೊಳಗೆ ಹೋಗಿ ಬರೋಷ್ಟು ಕತ್ಲಾಗಿದೆ. ಇವಾಗ ಫುಲ್ ಲೈಟ್. ಬೆಳಗ್ಗೆ ಹೊತ್ತು ಒಂಥರ ಕಾಣುತ್ತೆ, ಇವಾಗ ಒಂಥರ ಕಾಣುತ್ತೆ. ಗ್ಲೋಬಲ್ ವಿಲೇಜ್ ನಾವು ಹೋಗಿದ್ದು ಇವಾಗ ಇದಕ್ಕೆ, ಸೈಬರ್ ಸಿಟಿ ಅಂತ. ಹಾಂ, ಸ್ಟ್ರೀಟ್ಗೆ ಹೋಗೋಣಪ್ಪ. ಯಾವ ಸ್ಟ್ರೀಟು? ಆ ಸ್ಟ್ರೀಟ್. ಯಾವ ಸ್ಟ್ರೀಟು? ಫಿಯೆಸ್ಟಾ ಸ್ಟ್ರೀಟ್. ಏನಿದೆ ಇಲ್ಲಿ? ತಿನ್ನೋದು ಈ ತರ ತಿಂದು ಹಿಂಗೆ ಖುಷಿಯಾಗಿ ಓಡಾಡೋದು.
ಏನ್ ಖುಷಿಯಾಗಿತ್ತು ನೋಡಿದ್ದು ಪಾಪ. ಡ್ಯಾನ್ಸ್ ಮಾಡ್ತಾ ಇರೋದು ನೋಡಿ ನೋಡಿ. ನೋಡಿ ಈ ಮನುಷ್ಯ ನೋಡು. ಅಂಕಲ್ ಎಂಟ್ರ ಅಂತ ಮಾತಾಡ್ಸ್ತಾರೆ. ಫೋಟೋ ಫೋಟೋ ಬೇಕೇನೋ ಇವ್ರ ಹತ್ರ. ಇವರು ಕಮ್ ಫ್ರೈ ವಿತ್ ಮೀ. ಏನ್ ಫ್ರೈ ಮಾಡೋದಪ್ಪ ಅವ್ರ ಜೊತೆ. ಸುಮಾರು ಅಂಗಡಿ ಇದೆ ಇಲ್ಲಿ ನೋಡಿ. ಕರೆಕ್ಟ್ ಟೀ, ನಮ್ಮ ಕರೆಕ್ಟ್ ಚಾಯ್, ಮ್ಯಾಂಗೋ ಟ್ಯಾಂಗೋ. ನೆಕ್ಸ್ಟ್ ಬರ್ಗರ್. ಈ ಬರ್ಗರ್ ಬೇಡ, ನೆಕ್ಸ್ಟ್ ಅಂಗಡಿಗೆ ಹೋಗಿ ಅಂತ ಬರ್ಕೊಂಡವ್ರೆ. ಬುಬು ಇದೇನು ನೆಕ್ಸ್ಟ್ ಬರ್ಗರ್ ಅಂದ್ರೆ ನಮ್ಮ ಅಂಗಡಿ ಬರಬೇಡಿ ನೆಕ್ಸ್ಟ್ ಹೋಗಿ ಅಂತನ? ಯಾವ್ದೋ ಇದು ಮಿಶ್ಮಿಶು. ವೆಜಿಟೇರಿಯನ್ಸ್ ಬಹಳ ಕಷ್ಟ ಗುರು. ಬಾರಿ ಕಷ್ಟ ಗುರು. ಗುರು ಏನಾದ್ರೂ ತಿನ್ಬೇಕು ಅನ್ಸುತ್ತೆ. ಎಲ್ಲ ಎಲ್ಲಿ ಬೀಫು ನಾನ್ ವೆಜ್ ಏನೇನಾದ್ರೂ ಕೊಟ್ಬಿಟ್ಟಾರಲ್ಲ. ಪಾಸ್ತಾ ಹೋಗೋಣ. ಪಾಸ್ತಾ ಅಲ್ಲಿ ವೆಜಿಟೇರಿಯನ್ ಇದೆಯಾ ಫಸ್ಟ್ ಹೇಳಿ. ಕೇಳು, ವೆಜ್ ಇದೆಯಾ ಕೇಳು. ಪ್ಲೇನ್ ಪಾಸ್ತಾ. ಏನ್ ಕಂದ? ಪಾಸ್ತಾ ಕೇಳಕ್ ಹೋದೆ. ಪ್ಲೇನ್ ಪಾಸ್ತಾ ಇದೆ ವೆಜ್ ಅಲ್ಲಿ ಅಂದ್ರು. ಯಾರಿಗೆ ಹೇಳನ ವೆಜಿಟೇರಿಯನ್ಸ್ ಬಾಳು. ಓ ಕೊರಿಯನ್ ನೂಡಲ್ಸ್. ನೋಡೋ ನೋಡ್ರಿ ನೋಡ್ರಿ ಏನು ಅಂತ. ಏಕಂದ ನೋಡೋದವ್ರ ಹತ್ರ ಹೋದ್ವಿ. ನೋಡೋದವ್ರು ನಮ್ಮನ್ನ ನೋಡಿದ ತಕ್ಷಣ ವೆಜ್ ಇಲ್ಲ. ನೋಡೋರು ನಮ್ಮನ್ನ ನೋಡ್ಲೂ ಇಲ್ಲ. ನೋಡ್ಲಿಲ್ಲ ತಿಂಗಿ. ಹೋಗ್ರ ನಿಮ್ಮ. ಓಹ್ ನಮಸ್ಕಾರ, ಹೇಗಿದ್ದೀರಾ? ಮನೆ ಕಡೆ ಎಲ್ಲ ಚೆನ್ನಾಗಿದ್ದೀರಾ? ಇಲ್ಲೇ ಬಂದಿದ್ದಾರೆ ನೋಡಿ ನಿಮ್ಮ ನೆಂಟರು, ಮಾತಾಡ್ಸಿ. ಫ್ಲೋಟಿಂಗ್ ಮಾರ್ಕೆಟ್ ಮುಚ್ಚಿಬಿಟ್ಟಿದ್ದಾರೆ. ಅಲ್ಲಿ ಹೋದ್ರೆ ಏನು ಬರೀ ವಾಸನೆ ವಾಸನೆ. ಇದು ಫುಲ್ಲು ಥೈಲ್ಯಾಂಡ್ ವೈಬ್ಸು ಇಲ್ಲಿ. ಇದ್ರೊಳಗಡೆ ಎಲ್ಲ ಅಲ್ಲಿ ಹೋಟೆಲ್ಸ್ಗಳಿದೆ ಚಿಕ್ಕ ಚಿಕ್ಕದು, ಎಲ್ಲ ಅವ್ರದ್ದು ಫುಡ್ಡು. ಅವ್ರದ್ದು ಕ್ರಿಯೇಟಿವಿಟಿ ಚೆನ್ನಾಗಿದೆ ಅಲ್ಲಿ. ಹಾಂ, ವಾಟರ್ ಮಾರ್ಕೆಟ್ ಅಂತ ಇದೆ ಹೆಸರು ಅಲ್ಲಿ. ಅಲ್ಲ, ಫ್ಲೋಟಿಂಗ್ ಮಾರ್ಕೆಟ್. ಮಲೇಷ್ಯಾದಲ್ಲಿ ಇದೆಯಲ್ಲ ಫ್ಲೋಟಿಂಗ್ ಮಾರ್ಕೆಟ್. ಹೆಂಗೆ ಹಿಂಗೆ ಹಿಂಗೆ ಇರಾನ್ ಇರೋದಲ್ಲಿ ಅಲ್ಲೇ ಅದ್ರ ಪಕ್ಕದಲ್ಲಿ ರೈಟಿಗೆ ಹೋಗ್ಬೇಕು ಇಂಡಿಯಾಗೆ. ಎಷ್ಟು ಗಂಟೆ ಬೇಕಾದ್ರೆ ವಿಡಿಯೋ ಮಾಡ್ಬೋದು ಹಿಂಗೆ? ಮಾಡ್ತಾ ಇರೋದು, ಆಮೇಲೆ ಡಿಲೀಟ್ ಮಾಡೋದು. ಹಾಂ, ಬೇಕಾಗಿದ್ದು ಮಾತ್ರ ಇಟ್ಕೊಳ್ಳೋದು. ಕ್ಯಾಮ್ರಾ ಹಿಡಿದ ತಕ್ಷಣ ಮಾತಾಡೋದು. ಏನು ಮಾತಾಡೋದು ಗೊತ್ತಿದ್ರೆ ಮಾತಾಡ್ಬೋದು, ಸುಮ್ಮನೆ ಮಾತಾಡೋದು ಏನು ಮಾತಾಡೋಕ್ಕಾಗುತ್ತೆ? ನೀವೇನು ಕ್ವಶನ್ ಕೇಳ್ತೇನೆ ನನಗೆ ಗೊತ್ತಿರ್ಬೇಕಲ್ಲ. ಎಲ್ಲಿ ಕರ್ಕೊಂಡೋಗ್ಬಿಟ್ರು ಇಂಡಿಯಾಗೆ ಕರ್ಕೊಂಡೋಗಿ ಇಂಡಿಯಾ ಫುಡ್ ತಿಂದ್ರೇ ಸಮಾಧಾನ ಆಗೋದು ನನಗಂತೂ. ಗೋಬಿ ಮಂಚೂರಿ, ನಮ್ಮ ಇಂಡಿಯನ್ ಫುಡ್ಡೇ ಚಂದಪ್ಪ, ಯಾವ ದೇಶಕ್ಕೆ ಬಂದರೂ ಅಷ್ಟೇ. ಎಲ್ಲೋ ಅಣ್ಣ ಬೊಬ್ಬು? ನನಗೆ ಚೈನೀಸ್ ಫುಡ್ ಇಷ್ಟ. ಹಂಗಾಗಿ ನಾವು ನಮ್ಮ ಇಂಡಿಯಾದಲ್ಲಿ ಮಾಡೋ ಚೈನೀಸ್ ಫುಡ್. ಬನ್ರಿ ಅಂಕಲ್. ಫುಲ್ಲು ರಾಕಿ ಬೈ ಸ್ಟೈಲಲ್ಲಿ ಹೇಳ್ತಾವಳೆ, ನಮಗೆ ಚೈನೀಸ್ ಫುಡ್ ಅಂದರೆ ಇಷ್ಟ. ಯಾರು ಕೇಳು, ಎಲ್ಲಿದ್ದಾನೆ? ಹಲೋ ಅಪ್ಪಿ, ಇಂಡಿಯಾ ಪೆವಿಲಿಯನ್ ಒಳಗಲ್ಲ, ಹೊರಗೆ ತಿನ್ನಕ್ಕೆ ಬಂದು. ಬಾ, ಇಲ್ಲೇ ಎಂಟ್ರೆನ್ಸಲ್ಲೇ ಇದೀವಿ, ದೇಸಿ ಚೈನೀಸ್ ಅಂತ. ಜಸ್ಟ್ ಆರ್ಡರ್ ಕೊಟ್ಟಿದ್ದೀವಿ, ಪ್ರಿಪೇರ್ ಆಗ್ತಾ ಇದೆ ಫುಡ್ಡು. ಒಬ್ಬೊಬ್ರು ಒಂದೊಂದು ಕಡೆ ಪಿಲ್ಲಿ ಆಗಿದ್ದಾರೆ. ಅವ್ರವ್ರಿಗೆ ಏನೇನು ಇಷ್ಟ ಅಲ್ಲಿಗೆ ಹೊಡೋಗಿದಾರಲ್ಲ. ನಾನು ಆಕಾಶ್ ಇಲ್ಲಿ ನಿಂತ್ಕೊಂಡಿದ್ದೀವಿ. ಊಟ ಬಂತು. ಬೂಬು ಫುಲ್ ಖುಷಿ ಊಟ ನೋಡಿದ್ರೆ. ಬನ್ನಿ ಊಟ ಮಾಡೋಣ. ಎಲ್ಲರಿಗೂ ಹೊಟ್ಟೆಸ್ಬಿಟ್ಟಿದೆ. ನಮ್ಮ ಇಂಡಿಯಾ ಪೆವಿಲಿಯನ್ ಹತ್ರ ಟಾಟಾ ಗಾಡಿ ನಿಲ್ಲಿಸಿದ್ದಾರೆ. ಸೊ ಇಂಡಿಯಾ ಪೆವಿಲಿಯನ್ಗೆ ಸ್ವಾಗತ. ನಮ್ಮ ಇಂಡಿಯಾ ಪೆವಿಲಿಯನ್ ನೋಡ್ಕೊಂಬರೋಣ.
ಏನಿರುತ್ತೆ ಅಂತ ಅನ್ಕೊಂತೀಯ ಅಶ್ವಿನಿ ಇದ್ರೊಳಗಡೆ? ಏನಿರುತ್ತೆ, ನಾನು ನೀನು ನೋಡಿದೀವಲ್ಲ, ಇನ್ನೇನಿದೆ. ಒಂದು ಮಂಕ್ರಿ ಬಟ್ಟೆ ಇದೆ, ಮಂಕ್ರಿ ಒಂದು ಮಂಕ್ರಿ ಚಪ್ಪಲಿ ಅಂಗಡಿ ಇದೆ, ಜುವೆಲ್ಸ್ ಇದೆ, ಫ್ಯಾನ್ಸಿ ಐಟಮ್ಸ್ ಇದೆ, ಹುಡುಗಿರಿಗೆ ಏನೇನು ಬೇಕು ಎಲ್ಲ ಇದೆ ನೋಡಿ. ಹುಡುಗರಿಗೆ ಏನು ಬೇಕು ಏನು ಸಿಗಲ್ಲ, ಎಲ್ಲ ಯಾರಿಗೂ ಗೊತ್ತಿರೋ ವಿಷಯ. ಏನ ಒಂದು ಬೆಡ್ಶೀಟ್ ಕೇಳಿದೆ 150 ದಿರಮ್, ನಾರ್ಮಲ್ ಕಾಟನ್ ಬೆಡ್ಶೀಟ್. ಹಾಗೆ ಇಂಡಿಯಾದವರು ನೋಡಿ ಅಮುಕ್ ಬಿಡೋಣ ಅಂತ ಸ್ಕೆಚ್ ಹಾಕ್ತಾರೆ. ಸೊ ಇಲ್ಲಿ ಹೊಸದಾಗೊಂದು ಮಿನಿ ವರ್ಲ್ಡ್ ಅಂತ ಓಪನ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ವಂಡರ್ಸ್ ಆಫ್ ದ ವರ್ಲ್ಡ್ ಎಲ್ಲದೂ ಇದೆ. ಇದು ಅಮೆರಿಕಾದು ವಂಡರ್ ಆಫ್ ದ ವರ್ಲ್ಡ್ ಅಚ್ಚಿನಿ. ಇದು ಅಲ್ಲ, ಇದು 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 ಎಂಥದಪ್ಪ? ವೈಟ್ ಹೌಸ್ ಅನ್ಸುತ್ತೆ. ಇದೊಂದಿದೆ. ಅದಕ್ಕೆ ಏನಂತೀನಿ ಮರ್ತೋಗ್ಬಿಟ್ಟಿದ್ದೀನಿ. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಕರೆಕ್ಟ್, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಇಲ್ಲೆಲ್ಲ ಈ ಥರ ಎಲ್ಲ ಫೋಟೋ ಹೊಡ್ಕೋಬೋದು, ಈ ಥರ ಫೋನ್ ನೋಡ್ಬೋದು. ಇದರೊಳಗೂ ಮಳೆ ಬಂದಾಗ ಆಗಿದೆ, ಎಲ್ಲ ಕ್ಲೀನ್ ಮಾಡಿದ್ದಾರೆ ನೋಡು. ಇಲ್ಲೆಲ್ಲ ಮಣ್ಣೆಲ್ಲ ಇದೆ. ಸ್ಟ್ಯಾಚ್ಯೂಗಳೇನು ಆಗಲ್ಲ, ಅವೆಲ್ಲ ನೀಟಾಗಿ ಮಾಡಿದ್ದಾರೆ. ಇಲ್ಲಿ ಪಿರಮಿಡ್ಸ್ ಆಫ್ ಈಜಿಪ್ಟ್ ಇದೆ. ಇಲ್ಲಿ ಪಿರಮಿಡ್ಗಳು ಕನ್ನಡದಲ್ಲಿ ಏನಂತಾರೆ ಪಿರಮಿಡ್ಗೆ? ಹೇಳು. ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅದು ಪ್ಯಾರಿಸ್ ಗೇಟ್ ಅನಿಸುತ್ತೆ. ಮೇಲ್ಗಡೆ ಯಾಕಂಗೆ ಲೈಟ್ ಹಾಕಿದಾರೆ ಗೊತ್ತಿಲ್ಲ. ಆಂಟಿ ಗೊತ್ತಿಲ್ಲ. ಆಂಟಿ ಪಿರಮಿಡ್ಗೆ ಏನಂತಾರೆ? ಪಿರಮಿಡ್ ಅಂತಾನೆ ಅಂತಾರಲ್ವಾ? ಏನೋ ಒಂಥರ ಇಲ್ಲೆಲ್ಲ ನೋಡಕ್ ಚೆನ್ನಾಗಿದೆ. ಇಲ್ಲೆಲ್ಲ ನೋಡಕ್ ಚೆನ್ನಾಗಿದ್ಯಾ? ಬೇರೆ ಬೇರೆ ಭಾಷೆ, ಬೇರೆ ಬೇರೆ ದೇಶ, ಬೇರೆ ಬೇರೆ ದೇಶದ ಜನ. ಸೂಪರ್ ಆಗಿದೆ. ಎಷ್ಟು ಸಲ ಬಂದರೂ ಬೇಜಾರಾಗಲ್ಲ. ಹೌದು. ಎಷ್ಟನೇ ಸಲ ನಮ್ದಿದು? 4-5 ಸಲ ಇತ್ತು. ಇಲ್ಲ ಚಿನಿ, ನಾವೊಂದು ಸಲ ಬಂದಿದ್ದು ಸ್ಟಾರ್ಟಿಂಗು. ಅಪ್ಪ ಅಮ್ಮ ಬಂದಾಗ ಒಂದು ಸಲ, ರುದ್ರವ್ರು ಒಂದು ಸಲ, 3, ಇದು 4ನೇದು ಕರೆಕ್ಟು. ನೋಡಿ ನಮ್ಮ ಕನ್ನಡ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಮಗೆಲ್ಲ ಮೈ ಜುಮ್ ಅಂದ್ಬಿಡ್ತು ಒಂದು ಸೆಕೆಂಡ್. ಇಲ್ಲಿ ನೋಡಿ ಏನೇನೋ ಡಿಫ್ರೆಂಟ್ ಕಾರ್ಗಳು ನಡೆಸಿದ್ದಾರೆ. ಗಲ್ಫ್ ಆಡೋದ ಅಂತ ಇದು, ಕರೆಕ್ಟ್. ಕಾರ್ಗಳು ನಿಲ್ಲಿಸಿ ಡೆಕೋರೇಟ್ ಮಾಡಿಬಿಟ್ಟಿದ್ದಾರೆ. ಬೂಬು ನಿನ್ನ ಕಾರು ಹೋಗು, ಮನೆಗೆ ಎತ್ಕೊಂಡು ಹೋಗು. ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಎತ್ಕೊಂಡು ಹೋಗ್ತಿದ್ದ? ಹಾಂ, ಹೌದಾ? ಫೈರ್ ವರ್ಕು, ವಾವ್! ನಮ್ಮ ಸಬ್ಸ್ಕ್ರೈಬರ್ಸ್ ಲಕ್ಕಿಯಷ್ಟು. ನಾವು ಬಂದಾಗ ಓ ಭಾರಿ ಚೆನ್ನಾಗಿ ನೋಡಕ್ಕೆ. ನಮ್ಮ ಬೂಬು ಇಂಥ ಚಿಕ್ಕವಲ್ಲೆಲ್ಲ ಕೂರಲ್ಲ, ಅವಳು ದೊಡ್ಡದಿರ್ಬೇಕು. ಫೈರ್ ವರ್ಕ್ ಮುಗಿಸ್ಕೊಂಡು ಹೋಗ್ಬಿಡೋಣ ಬೂಬು. ಓ ಮೈ ಗಾಡ್, ದಿಸ್ ಇಸ್ ದ ಬ್ಯೂಟಿ ಆಫ್ ಆಪಲ್ ವಾಚ್. ಯಾವುದೋ ಪೈರೇಟ್ ಶಿಪ್, ಏನು ಸಖತ್ತಾಗಿದೆ ನೋಡ್ರಿ ನೋಡಕ್ಕೆ. ಚೈನಾ, ಓಮನ್, ಜಪಾನ್ ಇದೆ. ಇಲ್ಲೇ ಹೊಡಿಯೋದಾ? ಈಗ ಪಟಾಕಿ ಹೊಡಿತಾರೆ, ಎಲ್ಲಿ ಬೇಕಾದ್ರೆ ಆಡ್ಬೋದು ಪಟಾಕಿ. ಫೈರ್ ವರ್ಕ್ ಕೂಡ ಸ್ಟಾರ್ಟ್ ಆಯ್ತು ನೋಡಿ. ಪಟಾಕಿ ಹೊಡಿತಾ ಇದ್ದಾರೆ. ಕ್ರೇಜಿ. ಹೊಡಿರೋ ಸರ್ರೆ ಹೊಡಿ. ಪ್ರತಿ ವಾರ ಹೊಡಿತಾರಂತೆ, ಸಾಟರ್ಡೆ ಸಂಡೇ ಮಾತ್ರ. ಇಮ್ಯಾಜಿನ್ ಎಷ್ಟು ದುಡ್ಡು ಖರ್ಚು ಮಾಡ್ಬೋದು ಈ ಜಾಗ ನಡೆಸೋಕ್ಕೆ, ಈ ಡ್ರೀಮಿ ಲ್ಯಾಂಡ್ನ ಕ್ಯಾಪ್ಚರ್ ಮಾಡೋಕ್ಕೆ. ಬೂಬು ಏನ್ ಬೂಬು, ನೀನು ಬರ್ತಿದ್ಯಾ ಅಂತ ಪಟಾಕಿ ಹೊಡಿತದ?
ಓಡ್ತಿದ್ದಾರೆ. ಸೂಪರ್, ಫಿನಿಶ್. ಇನ್ನೂ ಫಿನಿಶ್ ಆಗಿಲ್ಲ. ಇವಾಗ ಫಿನಿಶ್. ಈ ಗೊಂಬೆಗಳನ್ನ ಆಟ ಆಡಿ ವಿನ್ ಆಗೋದು ಬೇಡ. ಇವನು ಇಷ್ಟೊಂದು ವಿನ್ ಆಗ್ಬಿಟ್ಟಿದ್ದಾನೆ. ಎಲ್ಲವನ್ನೂ ಒತ್ತೋಡೋಕೆ ಒಂದು ಗಾಡಿ ತಗೊಂಡ್ಬಿಟ್ಟಿದ್ದಾನೆ. ಹೆಂಗೋ ಅಣ್ಣ ಇವಾಗ ನಡಿ ಬಾಬು ಚೈನಾ ಓಡ ಬಾ. ಇವ್ರು ನೋಡಿ, ಇವರು ಯಾರೋ ವಿಡಿಯೋಗ್ರಾಫರ್ ಅಮ್ಮಂಗೆ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಕ್ರೇಜಿ ಕ್ಯಾಮ್ರಾ. ಮೋಸ್ಟ್ಲಿ ಗ್ಲೋಬಲ್ ವಿಲೇಜ್ ಅವರು. ಇವಾಗ ಚೈನಾ ಒಳಗೆ ಹೋಗೋಣ. ಚೈನಾದೊಳಗೆ ಶಾಪಿಂಗ್ ಆಪ್ಷನ್ಸ್ ಚೆನ್ನಾಗಿದೆ, ಗೊತ್ತಲ್ಲ ಚೈನಾದವರು ಅಟ್ರಾಕ್ಟ್ ಮಾಡೋದ್ರಲ್ಲಿ ಕೈ ನಂಬರ್ 1. ಪ್ರೀತಿಯವರು ಸ್ವಲ್ಪ ಶಾಪಿಂಗ್ ಮಾಡ್ತಾ ಇದ್ದಾರೆ. ಏನು ತಗೋತಿದ್ಯಾ? ಪ್ಯಾಂಟ್ಗಳು. ಗ್ಲೋಬಲ್ ವಿಲೇಜಲ್ಲಿ ಬಂದು ನಿಂಗೆ ಪ್ಯಾಂಟ್ ಸಿಗ್ತಾ ಇದೆಯಾ? ಇದು ಚೆನ್ನಾಗಿದೆ ನೋಡು. ಹಾ ಪ್ಯಾಂಟ್ ತಗೊಂಡ್ಬಿಟ್ರು ಮೇಡಮ್. ಈ ದೇಶದಲ್ಲಿ ಫಿಲಿಪಿನೋಗಳು ಜಾಸ್ತಿ. ಅವರೆಲ್ಲ ಎಸ್ ಮೇಡಮ್ ಕಮ್ ಮೇಡಮ್ ಅಂತ ಇರ್ತಾರೆ. ಗೊಂಬೆ ಅಂಗಡಿಗಳು ಸಿಕ್ಕಾಬಟ್ಟೆ ಇದೆ ಕಣ್ರಿ ಚೈನಾ ಪೆವಿಲಿಯನ್ ಒಳಗಡೆ. ಅಪ್ಪಿಯವ್ರು ಎಲ್ಲೋದ್ರು ಅಂತ. ಹಲೋ, ಎಲ್ಲಿದ್ದೀರಾ? ಚಿನಿ ಬನ್ರಿ, ಆಚೆ ಇದ್ದಾರಂತೆ. ನಾವು ಹೆಂಗೆ ಎಂಟ್ರಿ ಆಗಿದ್ದು? ಇಲ್ಲೇ ಅಲ್ವಾ? ಯಪ್ಪ, ಭಾರಿ ಜನ ಚೈನಾ ಅಂಗಡಿ ಒಳಗೆ. ಚೈನಾ ಪೆವಿಲಿಯನ್ ರಾಗ್ಸ್, ಅದರ್ ಪೆವಿಲಿಯನ್ ಶಾರ್ಕ್ಸ್. ಎಸ್ ಮೇಡಮ್, ಪ್ರೀತಿ ಮೇಡಮ್, ಕಮ್ ಟು ಅವರ್ ಶಾಪ್ ಮೇಡಮ್. ಕಸ ಎಲ್ಲ ಕಸದ ಬುಟ್ಟಿಗೆ ಹಾಕಿ ಸ್ವಚ್ಛತೆ ಕಾಪಾಡಿ. ಸಾಕಾಯ್ತು ಕಣ್ರಿ. ಆಲ್ಮೋಸ್ಟ್ ಒಂದು 4 ಅವರಿಂದ ನಡೀತಾನೆ ಇದ್ದೀವಿ. ಸಿಕ್ಕಾಬಟ್ಟೆ ದೊಡ್ಡದಿದು. ಎಷ್ಟು ಅಂತ ನಡೆಯೋಣ ಗುರು? ನೋಡಿ ಕಲರ್ ಕಣ್ಣೆ ಕಲರ್ ಆಗ್ಬಿಟ್ಟಿದೆ. ಬೂ ಸಾಕಾಯ್ತು. ಗ್ಲೋಬಲ್ ವಿಲೇಜಿಗೆ ಬರೋರು ಯಾರು ಚಪ್ಪಲಿ ಹಾಕೊಂಬರ್ಬೇಡ್ರಿ, ಶೂ ಹಾಕೊಂಬರ್ರಿ ಅಥವಾ ಕ್ರಾಕ್ಸ್ ಹಾಕೊಂಬನ್ನಿ. ಸೊ ಸ್ನೇಹಿತರೆ, ಓಡಾಡ್ತಾನೆ ಇದ್ದೀವಿ. ಆಗಲೇ ಹೇಳ್ದಂಗೆ ಸಾಕಾಗ್ಬಿಟ್ಟಿದೆ. ಪೆವಿಲಿಯನ್ ಇದೆ, ಸಾಕಾಗ್ಬಿಟ್ಟೆ. ಇನ್ನೂ ಪೆವಿಲಿಯನ್ಗಳು ಬರ್ತಾನೆ ಇದೆ, ಎಂಡ್ಲೆಸ್ಸು. ಸೊ ಇಷ್ಟು ತೋರಿಸಿದೀವಿ ಆದಷ್ಟು. ಅದು ಇದು ಎಲ್ಲ ಒನ್ ಟಿಪ್ಸ್ ಕೊಡ್ತೀನಿ. ಗ್ಲೋಬಲ್ ವಿಲೇಜಿಗೆ ಬರೋರು ಯಾರು ಚಪ್ಪಲಿ ಹಾಕೊಂಬರ್ಬೇಡಿ. ಶೂ, ರನ್ನಿಂಗ್ ಶೂ, ವಾಕಿಂಗ್ ಶೂ ಏನೇನಿರುತ್ತೆ ಹಾಕೊಂಬನ್ರಿ. ಬನ್ನಿ ಮಾತ್ರ. ದುಬೈಗೆ ಬಂದರೆ ಮಿಸ್ ಮಾಡಬೇಡಿ. ತುಂಬ ಚೆನ್ನಾಗಿದೆ ಜಾಗ, ಎಂಜಾಯ್ ಮಾಡ್ತೀರಾ. ಕಲರ್ ನೋಡಿ ಫುಲ್ ಕಲರ್ಫುಲ್ ಆಗ್ಬಿಡ್ತೀರಾ. ಶಾಪಿಂಗ್ ಮಾಡೋರಿಗೆ ಏಳ್ ಮಾಡಿಸಿ ಜಾಗ ಇದು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟಾಟಾ, ಬಾಯ್, ಸಿ ಯು.